ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೊಗೊಂಬಂದಿರತಕ್ಕಂಥ ಪ್ರಾಪರ್ಟಿ ಏಕಾತ ಪ್ರಾಪರ್ಟಿ. ಆ್ಯಕ್ಚುಲಿ ಡೂಪ್ಲೆಕ್ಸ್ ಹೌಸ್ ಇದು. ಲೊಕೇಶನ್ ವಿದ್ಯಾರಣ್ಯಪುರ, ದೊಡ್ಡಬೊಮ್ಮಸಂದ್ರ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಾಗಿ ಈ ಮನೆ ತುಂಬ ಚೆನ್ನಾಗಿದೆ ರೀ. ನೀವೇನಾದರೂ ಏಕಾತ ಪ್ರಾಪರ್ಟಿ ಡೂಪ್ಲೆಕ್ಸ್ ಮನೆ ಪ್ರೈಮ್ ಲೊಕೇಶನಲ್ಲಿ ನೀವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು. ಲಕ್ಸರಿಯಸ್ ಹೌಸು, ಕ್ವಾಲಿಟಿ ಕನ್ಸ್ಟ್ರಕ್ಷನ್, ನೀವು ಗೇಟ್ ಕ್ವಾಲಿಟಿ ನೋಡ್ತಾ ಇರ್ಬೋದು. ಸಖತ್ತಾಗಿದೆ. ಆ್ಯಕ್ಚುಲಾಗಿ ಅದು ಎಳಿಲಿಕ್ಕೆ ಆಗಲ್ಲ, ಅಷ್ಟು ವೆಯ್ಟಲ್ಲಿ ಅಷ್ಟು ಗೇಜಲ್ಲಿ ಮಾಡಿದರೆ. ನೋಡಿ ಪಾರ್ಕಿಂಗ್ ಏರಿಯಾ ನೋಡಿ ಸಖತ್ತಾಗಿದೆ. ಆ್ಯಕ್ಚುಲಾಗಿ ಎರಡು ದೊಡ್ಡದಾದ ಕಾರಣ ನೀವು ಪಾರ್ಕ್ ಮಾಡ್ಬೋದು. ನೋಡಿ ಕೆಳಗಡೆ ಗ್ರೌಂಡಲ್ಲಿ ಯಾವ ಥರ ನಿಮಗೆ ವಾಲ್ ಟೈಲ್ಸಿಂದ ಡಿಸೈನ್ ಮಾಡಿದರೆ, ಪಾರ್ಕಿಂಗ್ ಯಾವ ಥರ ಸ್ಪೇಸನ್ನು ಕೊಟ್ಟಿದ್ದಾರೆ ನೋಡಿ. 4x2 ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಆ್ಯಕ್ಚುಲಿ ಅದು ಗೋಡೆಗೆ ಹಾಕಿರೋದು. ತುಂಬ ಚೆನ್ನಾಗಿ ಮಾಡಿದರೆ, ಕ್ವಾಲಿಟಿ ವರ್ಕ್ ಅಂತ ಹೇಳ್ಬೋದು. ಏಕಾತ ಪ್ರಾಪರ್ಟಿ ಅಂತ ಹೇಳ್ಬೋದು. ಸಾಕಷ್ಟು ಜನ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಆಗ್ತಾಯಿದ್ರಿ ಏಕಾತ ಪ್ರಾಪರ್ಟಿನ ತೋರಿಸಿ ಅಂತ ಹೇಳ್ಬಿಟ್ಟು. ನೋಡಿ ಫಾಲ್ ಸೀಲಿಂಗನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದರೆ. ಸೊ ಮೀಟ್ರ್ ಬಾಕ್ಸ್ ಆಲ್ರೆಡಿ ಪರ್ಮನೆಂಟ್, ನಿಮಗೆ ಕಾವೇರಿ ಕನೆಕ್ಷನ್ಸ್ ಇದೆ, ಬೋರ್ವೆಲ್ ಇದೆ, ನಿಮಗೆ ಎವ್ರಿಥಿಂಗ್ ಫೆಸಿಲಿಟೀಸ್ ಇದೆ, ಮತ್ತು ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ಸೊ ಏಕಾತ 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 ಅನ್ನೋರಿಗೆ ನೋಡ್ರಪ್ಪ, ಬನ್ನಿ ಈ ಮನೆನ ಪರ್ಚೇಸ್ ಮಾಡ್ಬೋದು. ಬನ್ನಿ. ಹಾಗಾದರೆ ಗ್ರೌಂಡ್ ಫ್ಲೋರಲ್ಲಿ ಒಂದಷ್ಟು 1 BHK ಮನೆನ ರೆಂಟಲ್ ಪರ್ಪಸಿಗೆ ಮಾಡಿದ್ದಾರೆ. ನಾನು ಇವಾಗ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಇವತ್ತು ಈ ಪ್ರಾಪರ್ಟಿನ ಕಂಪ್ಲೀಟ್ ನಾನು ನಿಮಗೆ ತೋರಿಸ್ತೀನಿ. ಏಕಾತ ಪ್ರಾಪರ್ಟಿನೇ ಬೇಕು ಅನ್ನೋಂಥವ್ರಿಗೆ ಈ ಪ್ರಾಪರ್ಟಿನ ದಯವಿಟ್ಟು ಬಂದು ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಇವಾಗ ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಇದೆ. ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಲಿವಿಂಗ್ ರೂಮಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. TV ಕ್ಯಾಬಿನೆಟ್ ಕೂಡ ಇದೆ, ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ, ಗ್ರಾನೈಟ್ ಫ್ಲೋರಿಂಗನ್ನು ಕೂಡ ಮಾಡಿದ್ದಾರೆ. ನೋಡಿ ಕಿಚನ್ನು ಸ್ಮಾಲ್ ಆಗಿ ಚಿಕ್ಕದಾಗಿ ಬಾಡಿಗೆ ಮನೆಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಕಿಚನ್ ಕ್ಯಾಬಿನೆಟ್ಸ್ನ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ ಕಂಪ್ಲೀಟ್ ಬಾಕ್ಸ್ಗಳೆಲ್ಲ ರೆಡಿ ಇದೆ, ಫಾಲ್ ಸೀಲಿಂಗ್ ಕೂಡ ಇದೆ, ಮತ್ತು ಪ್ರತಿಯೊಂದು ನಿಮಗೆ ಫ್ರೇಮು ಅಥವಾ ಡೋರ್ಸ್ ಇರ್ಬೋದು ಎಲ್ಲ ಟೀಕಲ್ಲಿ ಮಾಡಿದ್ದಾರೆ. ಫಸ್ಟ್ ಕ್ವಾಲಿಟಿ ಟೀಕ್ ಅಂತ ಹೇಳ್ಬೋದು. ಒಂದಷ್ಟು ವುಡ್ ವರ್ಕ್ ಎಲ್ಲ ತುಂಬ ನೀಟಾಗಿ ಕೆಲಸ ಮಾಡಿದ್ದಾರೆ, ಅಫಿಷಿಯಲಾಗಿ ಮಾಡಿದ್ದಾರೆ ರೀ. ನಿಮಗೆ ಏನು ಕ್ವಾಲಿಟಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರ ಒಂದು ಮನೆಗೆ, ಅಂಥ ಕ್ವಾಲಿಟಿನ ನೀವು ಈ ಮನೆಯಲ್ಲಿ ನೀವು ನೋಡ್ಬೋದು. ಗ್ರಾನೈಟ್ ಅಷ್ಟೇ, ಪ್ರತಿಯೊಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಏಕಾತ ಪ್ರಾಪರ್ಟಿ. ರೇಟ್ ಕೂಡ ಹಂಗೆ ಸಖತ್ತಾಗಿದೆ, ರೇಟ್ ಏನು ಕಡಿಮೆ ಇಲ್ಲ ನಿಮಗೆ. ಸೊ ಏನಾದರೂ ನೀವು ಏಕಾತ ಪ್ರಾಪರ್ಟಿನೇ ಬೇಕು, ನನಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅನ್ನೋಂಥವ್ರಿಗೆ ಈ ಒಂದು ಪ್ರಾಪರ್ಟಿನ ನೋಡ್ಬೋದು. ಮತ್ತೊಮ್ಮೆ ನಾನು ನಿಮಗೆ ಪ್ರಾಪರ್ಟಿ ಲೊಕೇಶನ್ ಹೇಳ್ತಾ ಇದ್ದೀನಿ, ವಿದ್ಯಾರಣ್ಯಪುರ, ದೊಡ್ಡಬೊಮ್ಮಸಂದ್ರ ಅಂತ ಹೇಳ್ಬೋದು. ಸೊ ನೀವೇನಾದರೂ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಂದ್ರೆ ತಕ್ಷಣ ನಮ್ಮ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಗೆ ಕರೆ ಮಾಡಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಸ್ನೇಹಿತರೆ, ನಾನು ಇವಾಗ ಹೊರಗಡೆಯಿಂದ ಗ್ರೌಂಡ್ ಫ್ಲೋರಿಂದ ನನಗೆ ಪ್ಯಾಸೇಜ್ ಮುಖಾಂತರ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಅದ್ದೂರಿಯಾಗಿ ಲಕ್ಸುರಿಯಾಗಿರ್ತಕ್ಕಂಥ 4 BHK ಮನೆ ಇದೆ. ನೀವು ನೋಡ್ಬೇಕ್ರಿ ಆ ಮನೆನ. ನೋಡಿ ಕಾರ್ ಪಾರ್ಕಿಂಗ್ ಎಷ್ಟು ವಿಶಾಲವಾಗಿದೆ, ಗೇಟ್ ಕಂಪ್ಲೀಟ್ಲಿ ಕ್ಲೋಸ್ಡ್. ನಿಮಗೆ ಗೇಟ್ ಕ್ಲೋಸ್ ಮಾಡ್ಕೊಂಡ್ರೆ ಆಚೆ ಕಡೆಯಿಂದ ಏನು ಕಾಣಿಸಲ್ಲ. ನೋಡಿ ಆ್ಯಂಟಿ ಸ್ಕಿಡ್ ನಿಮಗೆ ಗ್ರಾನೈಟನ್ನು ಕೂಡ ಕಾಣ್ಬೋದು. ಈ ಕಲ್ಲುಗಳ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಿಮಗೆ ಜಾರೋದಿಲ್ಲ. ಸೊ ಅಂಥ ಕ್ವಾಲಿಟಿ ಕಲ್ಲು. ಆ್ಯಕ್ಚುಲಿ 150 ರೂಪೀಸ್ವರೆಗೂ ಈ ಒಂದು ಸ್ಕ್ವೇರ್ ಫೀಟ್ ಕಲ್ಲಿದೆ. ನೋಡಿ ರೈಟು ಲೆಫ್ಟಲ್ಲೂ ಕೂಡ ನಿಮಗೆ ಎಲ್ಲ ಕಡೆ ನಿಮಗೆ ಕ್ವಾಲಿಟಿ ವೆಟ್ರಿಫೈಡನ್ನು ಕೂಡ ಮಾಡಿದ್ದಾರೆ. ಇದು ಭಾಳ ಮುಖ್ಯ, ಕ್ವಾಲಿಟಿ ವರ್ಕ್. ನೋಡಿ ಆ ಒಂದು ಏನು ನೋಡಿ POP ವರ್ಕ್ ಎಲ್ಲ ಯಾವ ಥರ ಇದೆ, ತುಂಬ ಕ್ವಾಲಿಟಿ ರೀ. ಸಕ್ಕತ್ತಾಗಿದೆ ಮನೆ ಮಾತ್ರ, ಕ್ವಾಲಿಟಿ ಜಾಬು. ನಿಮ್ಮ ಪ್ರತಿಯೊಂದು ಮೆಟೀರಿಯಲ್ಲು ಕೂಡ ಕ್ವಾಲಿಟಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಂಥ ಒಳ್ಳೆ ಮನೆ. ಆ್ಯಕ್ಚುಲಿ ನೋಡಿ ಇದು ಟೀಕ್ ಫ್ರೇಮು, ತುಂಬ ದೊಡ್ಡದಾದ ಟೀಕ್ ಫ್ರೇಮನ್ನು ಕೂಡ ಹಾಕಿದ್ದಾರೆ. ನಿಮಗೆ ಟೀಕ್ ಡೋರ್ ಕೂಡ ಇದೆ. ಸೊ ನೋಡಿ ಇಲ್ಲಿ ಟೈಲ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೇಮನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಮತ್ತೊಮ್ಮೆ ಪ್ಯಾನ್ ಮಾಡಿ ತೋರಿಸ್ತೀನಿ. ಟೀಕ್ ವಿಂಡೋಸ್ ಶಟರ್ಸ್ ಕೂಡ ಕ್ವಾಲಿಟಿ ಆಗಿದೆ. ನೋಡಿ ನಾನು ಇವಾಗ ಹಾಲ್ಗೆ ಬರ್ತಾ ಇದ್ದೀನಿ, ಮೈನ್ ಎಂಟ್ರೆನ್ಸ್ಗೆ ಬರ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನೋಡಿ ಹೇಗಿದೆ ಕ್ವಾಲಿಟಿ. ನೋಡಿ ಗ್ರಾನೈಟ್ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರಾನೈಟನ್ನು ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ನೀವು, ಇದು ಲಿವಿಂಗ್ ಏರಿಯಾ ಆ್ಯಕ್ಚುಲಾಗಿ. ಸೊ ನಾನೀಗ ಪ್ಯಾನ್ ಮಾಡ್ತಾ ಇದ್ದೀನಿ. TV ಕ್ಯಾಬಿನೆಟ್ ನೀವು ನೋಡ್ತಾ ಇದ್ದೀರಾ, ವುಡ್ ವರ್ಕ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ವರ್ಕ್. ಅದು ನೋಡಿ ಎಷ್ಟು ಅದ್ದೂರಿಯಾಗಿ ಕಾಣುತ್ತೆ ಮನೆ ಮಾತ್ರ. ಸೂಪರ್. ಸೈಟ್ ಡೈಮೆನ್ಷನ್ ಎಷ್ಟು ಗೊತ್ತಾ? ಸೈಟ್ ಡೈಮೆನ್ಷನ್ ಎಷ್ಟು ಗೊತ್ತಾ ನಿಮಗೆ? 30ಕ್ಕೆ 32 ಅಂದರೆ 960 ಅಡಿ ಬರುತ್ತೆ ಸ್ನೇಹಿತರೆ ಮನೆ ಇದು. ಸೊ 960 ಅಡಿಲಿ ವೆಸ್ಟ್ ಫೇಸು ನಾರ್ತ್ ಫೇಸ್ ಒಳ್ಳೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ನಾನೀಗ ನಿಮಗೆ ದೇವ್ರ ಪೂಜಾ ರೂಮನ್ನು ತೋರಿಸಿ ಆಯಿತು. ಈಗ ಕಿಚನ್ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಯು ಶೇಪಲ್ಲಿ ಕಿಚನನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸ್ಪೇಷಿಯಸ್ ಆಗಿರ್ತಕ್ಕಂಥ ಕಿಚನ್ನು, ಮತ್ತು ಕಂಪ್ಲೀಟ್ಲಿ ಕ್ಯಾಬಿನೆಟ್ಗಳೆಲ್ಲ ರೆಡಿ ಇರ್ತಕ್ಕಂಥ ಕ್ವಾಲಿಟಿ ಔಟ್ಪುಟ್ಟನ್ನು ಕೂಡ ನೀವು ಕಾಣ್ಬೋದು ಕಿಚನಲ್ಲಿ. ನೋಡಿ ವಿಶಾಲವಾದ ಕಿಚನ್ನು. ಸೊ ಪಕ್ಕದಲ್ಲಿ ನಿಮಗೆ ಹೋದರೆ ಒಂದಷ್ಟು ಯುಟಿಲಿಟಿ ಸ್ಪೇಸನ್ನು ಕೊಟ್ಟಿದ್ದೀನಿ. ಅಲ್ಲೂ ಕೂಡ ಕಂಪ್ಲೀಟ್ಲಿ MS ರಾಡ್ಗಳಿಂದ, MS ರೈಲಿಂಗ್ಸ್ ಕಡೆಯಿಂದ ನಿಮಗೆ ಕವರ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೋಸ್ಕರ. ನೀವು ಅದನ್ನು ಕೂಡ ಗಮನಿಸ್ಕೋಬೋದು. ಸೊ ತುಂಬ ಚೆನ್ನಾಗಿ ಒಂದು ಸಿಂಕ್ ಕೂಡ ನಿಮಗೆ ನೋಡ್ತಾ ಇರ್ಬೋದು. ನಿಮಗೆ ಹ್ಯಾಂಡ್ ವಾಶನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ಇವಾಗ ಯುಟಿಲಿಟಿಯಿಂದ ನಾನು ಆಚೆ ಬರ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಫ್ರಿಡ್ಜ್ಗೆ ಜಾಗವನ್ನು ಕೂಡ ಮಾಡಿದ್ದಾರೆ. ಫ್ರಿಡ್ಜ್ ಪಾಯಿಂಟ್ ನೀವು ಅಲ್ಲೇ ನೋಡ್ಬೋದು. ಸೊ ನನ್ನ ಕಿಚನಿಂದ ಮತ್ತೆ
ಮತ್ತೆ ಲಿವಿಂಗ್ ರೂಮಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ ಮತ್ತೊಮ್ಮೆ ನಾನು ನಿಮಗೆ ಹಾಲನ್ನು ಅಂದರೆ ಲಿವಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ವುಡ್ ವರ್ಕು, ಲಿವಿಂಗ್ ಸ್ಪೇಸು, ಸಾಕಷ್ಟು ಲಿವಿಂಗ್ ಸ್ಪೇಸನ್ನು ನೀವು ಕಾಣ್ಬೋದು. ಯು ಶೇಪಲ್ಲಿ ನೀವು ಏನು ಫರ್ನಿಚರ್ ಅರೇಂಜ್ ಮಾಡ್ಬೋದು. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಸೊ ನೋಡಿ ಇದು ಕಾಮನ್ ಬಾತ್ರೂಮ್ ಕಂಪ್ಲೀಟ್ ನಿಮಗೆ ವಾಲ್ ಟು ವಾಲ್ 8 ಫೀಟ್ಗೆ ನಿಮಗೆ ಕಂಪ್ಲೀಟಾಗಿ ಹಾಕಿದ್ದಾರೆ. ನೋಡಿ ಅದ್ದೂರಿಯಾದ ಒಂದು ಬೆಡ್ರೂಮ್ ಕಂಪ್ಲೀಟ್ ನಿಮಗೆ ಎಲ್ಲ ನಿಮಗೆ ಕಾಟ್ ಇದೆ, POP ಸೀಲಿಂಗನ್ನು ಮಾಡಿದ್ದಾರೆ. ಅದ್ದೂರಿಯಾದ ವಾರ್ಡ್ರೋಬ್ ಕೂಡ ಇದೆ. ನೀವೇನು ಎತ್ಕೊಂಡ್ಬರೋಣ ಕ್ವಾಲಿಟಿ ವರ್ಕ್ ನೋಡಿ. ಆ ವಾರ್ಡ್ರೋಬ್ ಅಂತೂ ಕೂಡ ಅತ್ಯಂತ ಕ್ವಾಲಿಟಿ, ಗ್ರಾನೈಟ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ರೂಮ್ ಎಂಟ್ರಿ ಆಗ್ತಿರಲ್ವ ಅದು ಕೂಡ ನಿಮಗೆ ಟೀಕ್ ಫ್ರೇಮು, ಟೀಕ್ ಡೋರನ್ನು ಕೂಡ ಹಾಕ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಸರ್. ನಿಮಗೆ ಕಾಸು ಕೊಟ್ಟಂಗೆ ಮನೆ ಇರುತ್ತೆ ಅಂತ ಹೇಳಿದ್ರಲ್ವ, ಅದ್ದೂರಿಯಾದ ಮನೆ ನೋಡಿ. ಫಿನಿಶಿಂಗ್ ನೋಡಿ, ಫಸ್ಟ್ ಕ್ವಾಲಿಟಿ ಟೀಕ್ ಅದು ಫಿನಿಶಿಂಗ್ ನೋಡಿದ್ರೆ ನೀವು ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ನೋಡಿ. ಸ್ಲೈಡಿಂಗ್ ಏನು ಡೋರ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆ. ಸೊ ಕ್ವಾಲಿಟಿ ವರ್ಕ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಇದು 30x32 ಅಂತ ಹೇಳ್ಬೋದು ಮೆಜರ್ಮೆಂಟು. ಸೊ 960 ಅಡಿ ಇರ್ತಕ್ಕಂಥ ಮನೆ. ಆ್ಯಕ್ಚುಲಿ ವೆಸ್ಟ್ ಫೇಸ್ ನಾರ್ತ್ ವೆಸ್ಟ್ ಡೋರ್ ಇರ್ತಕ್ಕಂಥ ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು. ಕೆಳಗಡೆ 1 BHK ಮನೆ ಇದೆ. ನಿಮಗೆ ಫಸ್ಟ್ ಫ್ಲೋರಲ್ಲಿ 4 BHK ಮನೆನ ಫಸ್ಟ್ ಫ್ಲೋರಲ್ಲಿ 1 BHK ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ 2 ರೂಮು ಮತ್ತು ಟೆರಸ್ ಮೇಲೆ 1 ರೂಮ್ ಬರುತ್ತೆ. ಟೋಟಲ್ 4 BHK ಮನೆ ಅಂತ ಹೇಳ್ಬೋದು. ನಾನೀಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ ಆಲ್ರೆಡಿ. ಫಸ್ಟ್ ಫ್ಲೋರನ್ನು ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಕೂಡ ಒಂದು ಚಿಕ್ಕದಾದ ಲಿವಿಂಗ್ ಸ್ಪೇಸನ್ನು ಕೂಡ ನೀವು ಕಾಣ್ಬೋದು. ರೈಲಿಂಗ್ಸ್ ಎಲ್ಲ ಬರುತ್ತೆ, SS ವಿತ್ ವುಡ್ ವರ್ಕ್ ರೈಲಿಂಗ್ಸ್ ಬರ್ತದೆ. ಮೇಲೆ ಕೂಡ POP ನೋಡಿ. ವಿಂಡೋ ಏನು ಫ್ರೇಮ್ ನೋಡಿ ಯಾವ ಥರ ಇದೆ. ಇಲ್ಲೂ ಕೂಡ ಒಂದು ಕಾಟ್ ಇದೆ. ಸಿಂಪಲ್ ಆಗಿ ಬ್ಯೂಟಿಫುಲ್ ಆದಂಥ POPಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಕಾಟನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ರೂಮ್ಗೆ ಕಾಟಿದೆ ಸರ್. ಇಲ್ಲಿ ಪ್ರತಿಯೊಂದು ರೂಮ್ಗೆ ಕಾಟನ್ನು ಕೊಟ್ಟಿದ್ದಾರೆ. ಕ್ವಾಲಿಟಿ ವರ್ಕ್ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಸೊ ಒಳ್ಳೆ ಬಜೆಟ್ ಮೇಲೆ ನೋಡಿ. ವಾರ್ಡ್ರೋಬ್ ನೋಡಿ ಯಾವ ಥರ ಇದೆ. ಏನು ಕಲರ್ ಕಾಂಬಿನೇಷನ್ ವುಡ್ ವರ್ಕ್ ಇದೆಯಲ್ಲ, ವೆರಿ ಬ್ಯೂಟಿಫುಲ್ ಸರ್, ವೆರಿ ಬ್ಯೂಟಿಫುಲ್. ಏಕಾತ ಪ್ರಾಪರ್ಟಿ. ಮತ್ತೊಮ್ಮೆ ನಾನು ನಿಮಗೆ ವಾರ್ಡ್ರೋಬನ್ನು ಝೂಮ್ ಮಾಡಿ ತೋರಿಸ್ತಿದ್ದೀನಿ, ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಕಾಟನ್ನು ಕೂಡ ನಾನು ಪ್ಲ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈಗ ನಾನು ಬೆಡ್ರೂಮ್ 1ಇಂದ ಆಚೆ ಮತ್ತೆ ಲಿವಿಂಗ್ ಸ್ಪೇಸ್ಗೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲೊಂದಷ್ಟು ಲಿವಿಂಗ್ ಸ್ಪೇಸ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮಗೆ ಒಂದಷ್ಟು ಸ್ಪೇಸನ್ನು ಕೊಟ್ಟಿದ್ದಾರೆ, ಬಾಲ್ಕನಿ ಸ್ಪೇಸ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಒಂದಷ್ಟು ಏನಾದರೂ ಸ್ಪೇಸನ್ನು ಕೊಟ್ಟಿದ್ದಾರೆ, ಇಟ್ಕೊಳ್ಳಿಕ್ಕೆ ಏನಾದರೂ ನಿಮ್ಮ ಒಂದು ಥಿಂಗ್ಸ್ಗಳನ್ನ. ಸೊ ಅಲ್ಲಿಂದ ಆಚೆ ಬಂದರೆ ನನಗೆ ಬೆಡ್ರೂಮ್ ನಂಬರ್ 2. ಎಸ್, ಇದು ಬೆಡ್ರೂಮ್ ನಂಬರ್ 2. ಇದು ಕೂಡ ಸಾಕಷ್ಟು ಸ್ಪೇಷಸ್ ಆಗಿದೆ. ಪ್ರತಿಯೊಂದು ಕಂಪ್ಲೀಟ್ಲಿ ಫುಲ್ಲಿ ಫರ್ನಿಚರ್ ಅಂತಲೇ ಹೇಳ್ಬೋದು. ಆ ಥರ ಇರ್ತಕ್ಕಂಥ ಮನೆ. ಆ್ಯಕ್ಚುಲಾಗಿ ಕಾಟ್ ಇದೆ, ಒಳ್ಳೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ನ ಹಾಕಿದ್ದಾರೆ, ವುಡ್ ವರ್ಕ್ ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ನಿಮಗೇನು ಏನು ಬಾಲ್ಕನ್ನಿ, ಹೊರಗಡೆ ಬಾಲ್ಕನ್ನಿ SS ಇಂದ ಫಿನಿಶ್ ಮಾಡಿ ನೋಡಿ. ವರ್ಕ್ ನೋಡಿ ಯಾವ ಥರ ಇದೆ ನಿಮಗೆ. ಕಂಪ್ಲೀಟ್ಲಿ POP ಇಂದ ಹಿಡಿದು ಟೈಲ್ಸನ್ನು ನೋಡ್ಬೋದು ಕ್ವಾಲಿಟಿ ಹೆಂಗಿದೆ. ಅಲ್ಲಿ SS ಬರುತ್ತೆ. ಆ್ಯಕ್ಚುಲಾಗಿ ನೋಡಿ ಇದು ಏರಿಯಾ ಆ್ಯಕ್ಚುಲಿ ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ತುಂಬ ಒಳ್ಳೆ ಪ್ರೈಮ್ ಲೊಕೇಶನ್. ನಿಮಗೆ ವಿದ್ಯಾರಣ್ಯಪುರ ದುಡ್ಬಂಸ ಅಂದರೆ ಎಲ್ಲ ಕಡೆ ತುಂಬ ನಿಯರ್ ಆಗುತ್ತೆ. ಆ್ಯಕ್ಚುಲಾಗಿ ನಾನು ನಿಮ್ಗೆ ಹೇಳ್ತೀನಿ ಎಲ್ಲೆಲ್ಲಿಗೆ ಹೋಗ್ಬೋದು ಇಲ್ಲಿಂದ ಅಂತ ಹೇಳ್ಬಿಟ್ಟು. ಸೊ ಮತ್ತೊಮ್ಮೆ ನಾನು ನಿಮಗೆ ಇವಾಗ ಅಟ್ಯಾಚ್ ಬಾತ್ರೂಮನ್ನು ನಾನು ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅಟ್ಯಾಚ್ ಬಾತ್ರೂಮನ್ನು ನೀವು ಮತ್ತೊಮ್ಮೆ ನೋಡ್ಬೋದು. ಕಂಪ್ಲೀಟ್ಲಿ 4x2 ಟೈಲ್ಸಿಂದ ಕವರ್ ಆಗಿರ್ತಕ್ಕಂಥ ಕಂಪ್ಲೀಟ್ A to Z ಟಾಪ್ವರೆಗೂ ನಿಮಗೆ ಟೈಲ್ಸಿಂದ ಕವರ್ ಮಾಡಿದರೆ. ಮತ್ತೆ ಹೊರಗಡೆ ಬಂದರೆ ನಾನು ನಿಮ್ಗೆ ಇವಾಗ ರೂಮ್ ಈ ಥರ ಕಾಣಿಸ್ತಾ ಇದ್ದೀನಿ ನಿಮಗೆ. ಸೊ ನಾನೀಗ ಔಟರ್ದೆನ್ ಮತ್ತೆ ಲಿವಿಂಗ್ ಸ್ಪೇಸಿಗೆ ಬರ್ತಾ ಇದ್ದೀನಿ. ಅಗೇನ್ ಗೋ ಟು ದ ಸೆಕೆಂಡ್ ಫ್ಲೋರ್ ಆಯಿತು. ಈಗ ನಿಮಗೆ ಥರ್ಡ್ ಫ್ಲೋರನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟೇರ್ ಕೇಸ್ ಕ್ವಾಲಿಟಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ. ಆ ಫಿನಿಶಿಂಗ್ ನೋಡ್ಬೋದು ನೀವು. ಉತ್ತಮವಾದ ಫಿನಿಶಿಂಗ್ ಅಂತ ಹೇಳ್ಬೋದು, ಕ್ವಾಲಿಟಿ ಫಿನಿಶಿಂಗ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಥರ್ಡ್ ಫ್ಲೋರಲ್ಲಿ ಏನಿದೆ ಒಂದು ಟ್ಯಾಂಕ್ ರೂಮ್ ಅಂತ ಹೇಳ್ತೀವಿ. ಇಲ್ಲೊಂದು ಕೂಡ ಬೆಡ್ರೂಮನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ POP ವರ್ಕ್ ಇದೆ ನೋಡ್ಬೋದು ನೀವು. ಸೊ ಯಾವ ಥರ ಇಲ್ಲಿ ಒಂದಷ್ಟು ಲಿವಿಂಗ್ ಸ್ಪೇಸ್ ಇದೆ. ಸೊ ಇಲ್ಲಿ ನಿಮಗೆ ಜಿಮ್ ರೂಮು ಅಥವಾ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಆ್ಯಕ್ಚುಲಾಗಿ. ಸೊ ಲೆಫ್ಟಿಗೆ ಹೋದರೆ ನೀವು ನೋಡಿ ಇದು ಕೂಡ ಸಾಕಷ್ಟು ಸ್ಪೇಷಿಯಸ್ ಆದ ಏನು 4th ರೂಮ್ ಅಂತ ಹೇಳ್ಬೋದು. ಸೊ ನೋಡಿ ಇವಾಗ ಎಷ್ಟು ನಾನು ಲೈಟ್ ಆನ್ ಮಾಡ್ತಾ ಇದ್ದೀನಿ. ಇವಾಗ 4ನೇ ಬೆಡ್ರೂಮ್ ಆ್ಯಕ್ಚುಲಾಗಿದ್ದು. ಸೊ ಕೆಳಗಡೆಯಿಂದ ಬಂತು 4ನೇ ಬೆಡ್ರೂಮು. ಸೊ ಮತ್ತೊಮ್ಮೆ ನಾನು ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ವಿಶಾಲವಾಗಿದೆ. ವಾರ್ಡ್ರೋಬು, ಫಾಲ್ ಸೀಲಿಂಗು ಎಲ್ಲನೂ ಚೆನ್ನಾಗಿದೆ. ನಿಮಗೆ ಇದನ್ನು ಗೆಸ್ಟ್ ರೂಮ್ ಅಂತ ಯೂಸ್ ಮಾಡ್ಬೋದು ನೀವು, ಅಥವಾ ವರ್ಕ್ ಫ್ರಮ್ ಆಫೀಸ್ ಮಾಡೋದಾದರೆ ಇಲ್ಲಿ ವರ್ಕ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಲಕ್ಸುರಿಯಸ್ ಆಗಿರೋ ಮನೆ ಇದೆ, ಪ್ರೈಮ್ ಲೊಕೇಶನ್ ಇದೆ. ಸೊ ಇನ್ನೂ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ಜಸ್ಟ್ 1 ಕಿಲೋಮೀಟ್ರ್ ನೀವು ಹೋದರೆ BL ಸರ್ಕಲ್ಗೆ ರೀಚ್ ಆಗ್ತೀರಾ. ಜಸ್ಟ್ 2 ಕಿಲೋಮೀಟ್ರ್ ಹೋದರೆ ಮತ್ತಿಕೆರೆ ರೀಚ್ ಆಗ್ತೀರಾ. ಜಸ್ಟ್ 5 ಕಿಲೋಮೀಟ್ರ್ ಮುಂದೆ ಹೋದರೆ ನಿಮಗೆ ಯಶವಂತಪುರ ಸಿಗುತ್ತೆ. ಜಸ್ಟ್ 12 ಕಿಲೋಮೀಟ್ರ್ ಹೋದರೆ ನೀವು ಶಿವಾಜಿನಗರ ಸಿಗುತ್ತೆ. 15 ಕಿಲೋಮೀಟ್ರ್ ಜಸ್ಟ್ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ನೀವು ರೀಚ್ ಆಗ್ಬೋದು ಈ ಮನೆಯಿಂದ.
ಜಸ್ಟ್ 3 ಕಿಲೋಮೀಟ್ರಲ್ಲಿ ನೀವು ಯಲಹಂಕನ ರೀಚ್ ಆಗ್ಬೋದು. 30 ನಿಮಿಷದಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಲ್ಲಿಂದ ಹೋಗ್ಬೋದು ಸ್ನೇಹಿತರೆ. 2 ಕಿಲೋಮೀಟರ್ ನಿಮಗೆ ರಾಮಯ್ಯ ಹಾಸ್ಪಿಟಲು, ರಾಮಯ್ಯ ಯೂನಿವರ್ಸಿಟಿ ಇದೆ. ಜಸ್ಟ್ 5 ಕಿಲೋಮೀಟ್ರಲ್ಲಿ ನಿಮಗೆ ಮಾನ್ಯತಾ ಟೆಕ್ ಪಾರ್ಕ್, ಹೆಬ್ಬಾಳ, ನಾಗವರಗೆ ನೀವು ರೀಚ್ ಆಗ್ಬೋದು. ಅಷ್ಟು ಪ್ರೈಮ್ ಲೊಕೇಶನ್ ಇದು. ನಿಮಗೆ ಟಾಟಾ ನಗರ, ಭದ್ರಪ್ಪ ಲೇಔಟ್ ಇವೆಲ್ಲ ಭಾಳ ನಿಯರ್ ಇದಕ್ಕೆ. ನಿಮಗೆ ಸಿಟಿ ಸೆಂಟ್ರ್ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಸೊ ಏಕಾದ ಪ್ರಾಪರ್ಟಿ ನೀವೇನಾದರೂ ನೋಡ್ತಾ ಇದ್ದರೆ ಡೆಫಿನೆಟ್ ಆಗಿ ಈ ಪ್ರಾಪರ್ಟಿ ನೀವು ಬೈ ಮಾಡ್ಬೋದು. ಇದರ ಪ್ರೈಸ್ ಬಂದು 2,10,00,000 ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರೈಸ್ ಹೇಳ್ತಾ ಇದ್ದೀನಿ, 2,10,00,000. ಸೊ ನೀವೇನಾದರೂ ಪ್ರೈಮ್ ಲೊಕೇಶನಲ್ಲಿ ನಾನು ಮನೆ ತೊಗೊಳ್ಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಏಕಾತನೇ ನಾನು ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಸೊ ಇವಾಗಲೇ ನಿಮ್ಮ ಫೋನ್ನ ರಿಂಗ್ ಮಾಡಿ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ಗೆ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೊಳ್ಳೆ ಪ್ರಾಪರ್ಟಿ ನನಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಆಫೀಸ್ ಸಂಭ್ರಮ್ ಕಾಲೇಜ್ ವಿದ್ಯಾರಣ್ಯಪುರ. ನೀವು ಪ್ರಾಪರ್ಟಿಗೋಸ್ಕರ ನನ್ನ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು.